ಎಲ್ಲರಿಗೂ ಇವತ್ತಿನ ಕಥೆಯ ವಿಷಯ ಬಡತನ ಮತ್ತು ಪರಿಶ್ರಮ. ಅಂದರೆ ಪರಿಶ್ರಮದಿಂದ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದನ್ನು ನಾವು ಈ ಕತೆ ಮೂಲಕ ತಿಳ್ಕೊಳ್ಬೋದು. ಏನಪ್ಪ ಕತೆ ಅಂತಂದರೆ, ಒಮ್ಮೆ ಒಂದು ಹಳ್ಳಿಯಲ್ಲಿ ರಮೇಶ ಅನ್ನೊಬ್ಬ ಹುಡುಗ ಇರ್ತಾನೆ. ಅವನಿಗೆ ಮನೆ ತುಂಬ ಚಿಕ್ಕದಾಗಿರುತ್ತೆ. ದಿನಕ್ಕೆ ಒಂದು ಹೊತ್ತು ಊಟ ಸಿಕ್ಕರೂ ಕೂಡ ಸಾಕಾಗಿರುತ್ತೆ, ಅಷ್ಟು ಬಡತನ ಅವರ ಮನೆಯಲ್ಲಿ ಇರುತ್ತೆ. ಅದರಲ್ಲೂ ತಂದೆ ತೀರ್ಕೊಂಡ ನಂತರ ತಾಯಿ ಒಬ್ಬಳೇ ಮನೆಯ ಇಡೀ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಅವಳಿಗೆ ಕೂಲಿ ಕೆಲಸ ಬಿಟ್ಟು ಬೇರೆ ಯಾವ ಆಯ್ಕೆನೂ ಇರಲ್ಲ. ಯಾಕೆ ಅಂದರೆ ಅವಳು ಅನಕ್ಷರಸ್ಥೆ ಆಗಿರ್ತಾಳೆ. ಇದ್ರ ಮಧ್ಯ ರಮೇಶನಿಗೆ ಶಾಲೆಗೆ ಹೋಗಬೇಕು ಅಂತ ತುಂಬ ಆಸೆ ಇರುತ್ತೆ. ಏನು ಮಾಡೋದು? ಅಪ್ಪ ಇಲ್ಲ, ಬಡತನ ಬೇರೆ, ತಾಯಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ, ಹೇಗೆ ಕೇಳೋದು? ರಮೇಶ ಶಾಲೆಗೆ ಹೋಗೋದಕ್ಕೆ ಬಯಸ್ತಾನೆ. ಆದರೆ ಹೊಟ್ಟೆ ಪಾಡಿಗಾಗಿ ಹಸಿವಿನಿಂದಲೇ ಕೂಲಿ ಕೆಲಸ ಮಾಡಬೇಕಾಗಿರುತ್ತೆ. ತಾಯಿ ಜೊತೆಗೆ ಅವನು ಕೂಡ ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಒಮ್ಮೊಮ್ಮೆ ಯೋಚಿಸ್ತಾ ಇರ್ತಾನೆ, ಯಾವತ್ತು ನನಗೆ ಈ ಬಡತನದಿಂದ ಮುಕ್ತಿ ಸಿಗುತ್ತಪ್ಪ ದೇವರೇ ಅಂತ. ಮುಕ್ತಿ ಸಿಗೋದಕ್ಕೆ ಪರಿಶ್ರಮ ಬೇಕು ಅಲ್ವಾ? ಸರಿ, ರಮೇಶ ಯೋಚನೆ ಮಾಡ್ತಾನೆ, ನಾನು ಪರಿಶ್ರಮದಿಂದ ಸಾಧನೆ ಮಾಡಬೇಕು ಅಂತೇಳಿ. ಹೀಗೆ ಒಂದಿನ ದೊಡ್ಡ ಜಮೀನ್ದಾರನ ಮನೆಗೆ ಕೆಲಸಕ್ಕೆ ಹೋದಾಗ ಅವನ ಮಾಲೀಕನ ಮಗ ಸುಖವಾಗಿ ಓದ್ತಾ ಇರೋದನ್ನು ನೋಡ್ತಾನೆ. ಅದನ್ನು ನೋಡಿ ನಾನು ಓದೋದಕ್ಕೆ ಸಾಧ್ಯ ಇಲ್ಲ, ಆದರೆ ದುಡಿದು ಜೀವನ ಸುಧಾರಿಸ್ಬೇಕು ಅಂತ ನಿರ್ಧಾರವನ್ನು ಮಾಡ್ತಾನೆ. ಹೇಗಾದರೂ ಮಾಡಬೇಕು, ಕೂಲಿ ಕೆಲಸನಾದರೂ ಮಾಡಿ ನಾನು ಜೀವನ ಮಾಡಬೇಕು, ಓದಬೇಕು, ಸಾಧ್ಯ ಆದಷ್ಟು ಓದನ್ನು ಮಾತ್ರ ನಾನು ಬಿಡಬಾರ್ದು ಅಂತ ಹೇಳಿ ಅವನು ದಿನದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಬೆಳಗ್ಗೆ ಎಲ್ಲ ಕೂಲಿ ಕೆಲಸಕ್ಕೆ ಹೋಗಿ ರಾತ್ರಿ ಅಕ್ಷರಗಳನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ರಾತ್ರಿ ಶಾಲೆಗಳಿಗೆ ಸೇರ್ಕೊಳ್ತಾನೆ, ಓದ್ತಾನೆ. ರಾತ್ರಿ ಎಲ್ಲ ಕೂತ್ಕೊಂಡು ದೀಪದ ಬೆಳಕಿನಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾನೆ. ಇದನ್ನು ನೋಡಿದ ತಕ್ಕ ಹಳ್ಳಿಯ ಶಾಲಾ ಶಿಕ್ಷಕರು ಅವನ ಶ್ರಮವನ್ನು ನೋಡ್ತಾರೆ. ಈ ಮಗು ಇಷ್ಟು ಚಂದವಾಗಿ ರಾತ್ರಿ ಎಲ್ಲ ಕೂತ್ಕೊಂಡು ಓದ್ತಾ ಇದೆ, ಬೆಳಗ್ಗೆ ಎಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾ ಇದೆಯಲ್ಲ ಅಂತೇಳ್ಬಿಟ್ಟು ಹತ್ತಿರ ಕರೆದ್ಬಿಟ್ಟು ಹೇಳ್ತಾರೆ, ನಿನ್ನ ಗುರಿ ಸಾಧಿಸೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಅವನಿಗೆ ಉಚಿತ ಪಾಠ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ 1 ರೂಪಾಯಿನೂ ದುಡ್ಡು ಇಸ್ಕೊಳ್ದಲೇ ಅವರಿಗೆ ಪಾಠವನ್ನು ಹೇಳ್ಕೊಡೋದಕ್ಕೆ ಅವರು ಶುರು ಮಾಡ್ತಾರೆ. ನೋಡಿದ್ರಲ್ವ, ಪರಿಶ್ರಮ ಪಟ್ಟರೆ ಯಾವುದೂ ಕೂಡ ಅಸಾಧ್ಯವಾದದ್ದು ಇಲ್ಲ. ಅವನಿಗೆ ಒಂದು ಸಹಾಯ ಹಸ್ತ ಸಿಕ್ಕೇ ಬಿಡ್ತು. ಸರಿ, ರಮೇಶ ದಿನಕ್ಕೆ 1 ಗಂಟೆ ಓದ್ತಾನೆ. ನೋಡಿ, ಎಷ್ಟು ಗಂಟೆ ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಹೇಗೆ ಓದ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಪ್ರತಿದಿನ 1 ಗಂಟೆ ಓದ್ತಾನೆ. ಉಳಿದ ಸಮಯದಲ್ಲಿ ದುಡಿಮೆ ಮಾಡ್ತಾ ಇರ್ತಾನೆ. ಕೆಲವು ವರ್ಷಗಳ ನಂತರ ಅವನು 10ನೇ ತರಗತಿಯಲ್ಲಿ ಇಡೀ ಊರಿಗೆ ಫಸ್ಟ್ ಬರ್ತಾರೆ. ಅಂದರೆ ಇಡೀ ಊರಿಗೆ ಅವನೇ ಫಸ್ಟ್ ಬಂದಿರ್ತಾನೆ. ಅವನ ಹಾಸ್ಟೆಲ್ನಲ್ಲಿ ಇಟ್ಟು ಕಾಲೇಜಿಗೂ ಕೂಡ ಅವರ ಟೀಚರ್ ಕಳಿಸ್ತಾರೆ. ಅವರ ಅಷ್ಟೇ ಅಲ್ಲದಲ್ಲೇ ಅವನೇನು ಓದ್ತಾನೋ ಅದಕ್ಕೆಲ್ಲರೂ ಕೂಡ ಸಹಾಯವನ್ನು ಮಾಡ್ತಾರೆ. ಒಬ್ಬ ಅಧಿಕಾರಿ ಕೂಡ ಆಗ್ತಾನೆ. ಅಂದರೆ ಅವನು ಎಲ್ಲವನ್ನು ಮಾಡಿದ್ದು ಕೂಲಿ ಕೆಲಸ ಮಾಡಿಕೊಂಡೆ. ಶ್ರಮಪಟ್ಟು ಅವನು ಒಬ್ಬ ದೊಡ್ಡ ಅಧಿಕಾರಿಯಾಗಿ ಊರಿಗೆ ವಾಪಸ್ ಬರ್ತಾನೆ. ಇದರ ತಾತ್ಪರ್ಯ ಇಷ್ಟೆ. ಹಳ್ಳಿಯ ಜನರು ಅವನ್ನ ನೋಡ್ತಾರೆ, ದಿಗ್ಭ್ರಾಂತರಾಗ್ತಾರೆ. ಅಂದರೆ ಆ ಬಡತನ, ಅಯ್ಯೋ ನಮಗೆ ಬಡತನ ಇದೆಯಲ್ಲಪ್ಪ, ನಾವು ಏನು ಮಾಡಬೇಕು ಅಂತ ಕೈ ಕಟ್ಟು ಕೂರೋದಲ್ಲ. ಬಡತನ ಯಾವತ್ತೂ ಶಾಶ್ವತ ಅಲ್ಲ. ಆದರೆ ಪರಿಶ್ರಮ ಮತ್ತು ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಇದೆಯಲ್ಲ, ನಾವು ಏನು ನಿರ್ಧಾರ ತೆಗೋತೀವೋ ಅದರ ಮೇಲೆ ನಮ್ಮ ಬಡತನ, ನಮ್ಮ ಜೀವನ ನಿಂತಿರುತ್ತೆ. ಬಡತನ ಜನ್ಮದಿಂದ ಬರುತ್ತೆ, ಆದರೆ ಪ್ರಯತ್ನದಿಂದ ಹೋಗ್ಬೋದು ಅಂತ ರಮೇಶ ತೋರಿಸ್ಕೊಡ್ತಾನೆ. ಚಾಣಕ್ಯರು ಇದನ್ನೇ ಕೂಡ ಹೇಳಿರೋದು, ಅಯ್ಯೋ ನನ್ನ ಹಣೆಯಲ್ಲಿ ಅದು ಬರ್ದಿಲ್ಲ ಬಿಡಪ್ಪ, ನನಗದು ಹಣೆಯಲ್ಲಿ ಬರ್ದಿದ್ರೆ ಸಿಗುತ್ತೆ. ಯಾಕೆ? ಹಣೆಯಲ್ಲಿ ಈಗಲೂ ಬರ್ದಿರ್ಬೋದು, ಪರಿಶ್ರಮ ಪಟ್ಟರೆ ಸಿಗುತ್ತೆ ಅಂತ ಬರ್ದಿರ್ಬೋದು ಅಂತ ಚಾಣಕ್ಯರು ಕೂಡ ಹೇಳ್ತಾರೆ. ಅಂದರೆ ನಾವು ಏನೇ ನಮ್ಮ ಕೈಲಿ ಆಗಲ್ಲ ಅಂತ ಕೈ ಕಟ್ಟು ಕುಳಿತುಕೊಳ್ಳೋದಕ್ಕಿಂತ ಪರಿಶ್ರಮ ವಹಿಸಿ ಕೆಲಸ ಮಾಡಿದ್ರೆ ಎಲ್ಲವೂ ಕೂಡ ನಮಗೆ ದಕ್ಕುತ್ತೆ ಅನ್ನೋದು ಈ ಕಥೆಯ ಸಾರಾಂಶ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.